ನಮ್ಗೆ ಫಸ್ಟ್ ಬಂದಾಗ ಇಲ್ಲಿ ಕಾಲಲ್ಲಿ ನೋವಿತ್ತು, ಅದು ಹೋಯ್ತು. ಅದ ನಂತರ ಫಿಂಗರ್ ಅಲ್ಲಿ ಅಷ್ಟೇ ಇತ್ತು ನಮ್ಗೆ. ಫಿಂಗರ್ಸ್ ಅಲ್ಲಿ ತುಂಬಾ ಪೇನ್ ಇತ್ತು. ಮತ್ತೆ ಅದು 15 ಡೇಸ್ ತನಕ ಏನು ಇರಲ್ಲ, ಅಚಾನಕ್ ಆಗಿ ಬರ್ತಿತ್ತು, ಅಚಾನಕ್ ಆಗಿ ಕಮ್ಮಿ ಆಗ್ತಿತ್ತು, ಮತ್ತೆ ಇದೇ ತರ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ಒಂದೂವರೆ ತಿಂಗಳಾಯ್ತು ಏನಿಲ್ಲ. ಸೊ ನಿಮ್ಗೆ ಅಲ್ಲಿ ಲೈಫ್ ಟೈಮ್ ಮಾತ್ರ ತಗೋಬೇಕು ಅಂತ ಹೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅವಾಗ ಯಾವ್ದು ಬೇಡ ಅಂತಾನೆ ಬಿಟ್ಬಿಟ್ಟೆ. ಯಾವಾಗಾದ್ರೂ ಒಂದಿನ ಹೋಗೋದೇ ಇದೆ ಅಂತ ಬಿಟ್ಬಿಟ್ಟೆ. ನಮಗೆ ಲೈಫ್ ಟೈಮ್ ನಮಗೆ ಪೇಷಂಟ್ಸ್ ಬೇಡ. ನಮಗೇನು ಮ್ಯಾಕ್ಸಿಮಮ್ 3 to 4 months ಅಲ್ಲಿ ಅವರು ಕರೆಕ್ಟಾಗಿ ಒಂದು ನಾರ್ಮಲ್ ಹೆಲ್ತ್ ರೂಟೀನಿಗೆ ಬಂದ್ಬಿಟ್ಟು, ಡಯಟಿಗೆ ಬಂದ್ಬಿಟ್ಟು, ಮೆಡಿಸಿನ್ಸ್ ಕರೆಕ್ಟಾಗಿ ಅಷ್ಟರಲ್ಲಿ ಕರೆಕ್ಷನ್ ಮಾಡ್ಕೊಂಡು ಆಮೇಲೆ 3-4 ತಿಂಗಳಿಗೆ ಅವ್ರು ಮತ್ತೆ ನಾವು ಅವ್ರು ಬರೋ ಅವಶ್ಯಕತೆ ಇಲ್ಲ. ನಮಗೆ ಕಂಪ್ಲೀಟ್ ವಾಸಿ ಮಾಡ್ಕೊಂಡು ಹೋಗ್ಬೇಕು. ಅದು ನಮ್ಮ ಕಾನ್ಸೆಪ್ಟ್. ಒಂದು ತಿಂಗಳಿಗೆ 1,500-2,000 ರೂಪಾಯಿ ಬರೀ ಹಾಲು, ಸಕ್ಕರೆ, ಟೀ, ಕಾಫಿ ಬರ್ಲಿಕ್ಕೆ ಹೋಗಿರುತ್ತೆ. ಅದು 2,000 ರೂಪಾಯಿಂದ ನಾವು ಸೊಪ್ಪು ತರಕಾರಿ ತಿಂದು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೂ ಬಾಡಿ ಇನ್ನೂ ಗಟ್ಟಿಯಾಗಿರುತ್ತೆ. ನಮ್ಗೆ ಗೊತ್ತಿರೋದಿಲ್ಲ ಅದು ಈ ತರ. ಈಗ ಕಂಟಿನ್ಯೂ ಆಗಿ ಊರ್ ಕಡೆಯಿಂದ ತರಿಸಿ ಜೋಳದ ರೊಟ್ಟಿನೇ ಮಾಡ್ಕೊತಾ ಇದೀವಿ. ಚಪಾತಿ ಎಲ್ಲ ಬಿಟ್ಟಿದೀವಿ. ಸಕ್ಕರೆ ಇಲ್ಲ, ಹಾಲು ಇಲ್ಲ, ಚಾಯ್ ಕಾಫಿ ಏನು ಇಲ್ಲ. ಡೈಟ್ ಎಲ್ಲ ಎಷ್ಟು ಹೇಳಿದಾರೆ ಅಷ್ಟೆಲ್ಲ ಡೈಟ್ ಕಂಪ್ಲೀಟ್ ಆಗಿ ಮಾಡ್ತಾ ಇದೀವಿ. ಇಲ್ಲಿ ಬನ್ನಿ, ಯಾಕಂದ್ರೆ ತುಂಬಾ ಚೆನ್ನಾಗಿ, ಯಾಕಂದ್ರೆ 3 ವಿಸಿಟ್ಗೆ ನನ್ಗೆ ಇಷ್ಟೆಲ್ಲ ಕಮ್ಮಿ ಆಗಿದೆ ಅನ್ಬೇಕು. ಬೇರೆ ಕಡೆ ಎಲ್ಲ ಮಾತ್ರೆ ಮೇಲೆ ಇರುತ್ತಲ್ವ, ಇಲ್ಲಿ ಮುಂದೆ ಮತ್ತೆ ಮಾತ್ರೆ ತಗೋಕ್ಕಾಗಲ್ಲ. ಆಟೋಮೆಟಿಕ್ ಊಟದ ಮೇಲೆ ಕಂಟ್ರೋಲ್ ಆಗಿರುತ್ತೆ. ಅದಕ್ಕೆ ತುಂಬಾ ಚೆನ್ನಾಗಿದೆ, ಬಂದು ತೋರಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ರಾಣಿ ಪಾಟೀಲ್ ಅಂತ. ಅವ್ರಿಗೆ ಜಸ್ಟ್ 34 years. ಒಂದು 2-3 years ಇಂದ ತುಂಬ ಸಂಧಿವಾತ ಪ್ಲಸ್ ಬೇರೆ ಬೇರೆ ಸಮಸ್ಯೆಗಳಿತ್ತು, ಥೈರಾಯ್ಡ್ ಅದು ಇದೆಲ್ಲ. ಸೊ ಇವಾಗ ಅವ್ರಿಗೆ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು 100% ಪೇನ್ ಕಡಿಮೆ ಆಗಿದೆ. ಹೆಂಗೆ ಅಂತ ಅವ್ರನ್ನ ಕೇಳೋಣ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಳ್ರಿ. ನನ್ನ ಹೆಸರು ರಾಣಿ ಪಾಟೀಲ್ ಅಂತ. ನಾವು ಬೆಳಗಾವದವರು. ಫಸ್ಟ್ 3 ವರ್ಷದಿಂದ ನನ್ಗಿತ್ತು. ನಾನು ಬೇರೆ ಹಾಸ್ಪಿಟಲ್ ತೋರಿಸಿದ್ದೆ ಅಲ್ಲಿ ಬೆಳಗಾವಲ್ಲಿ. ಅಲ್ಲಿ ಅವ್ರು ಹೇಳಿದ್ರು, ಒಂದ್ 6 ತಿಂಗಳು ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೆ. ಅವಾಗ ಅವ್ರು ಕಂಟಿನ್ಯೂ ಮಾತ್ರೆ ತಗೋಬೇಕಂದ್ರು. ಅದು ತುಂಬಾ ಮಾತ್ರೆ ಇತ್ತು, ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ. ನನಗಾಗ್ಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. 2 ವರ್ಷದಿಂದ ಏನು ಎಲ್ಲೂ ತೋರಿಸಿಲ್ಲ. ಅದಾದ ನಂತರ ಒಬ್ರು ಫ್ರೆಂಡ್ ಹೇಳಿದ್ರು ಈ ರಿಫೈನ್ಡ್ ಯೂಸ್ ಮಾಡಬೇಡಿ ಅಂತ. ನಾನು ಫಸ್ಟ್ ಇಂದಾನೆ ರಿಫೈನ್ಡ್ ಬಂದ್ ಮಾಡಿದ್ದೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿ ಇಲ್ಲಿ ಬಂದಿದ್ವಿ. ಇಲ್ಲಿ ಬಂದ ನಂತರ ಒಂದು 20 days ಮಾತ್ರೆ ಕೊಟ್ಟಿದ್ರು. ಅವಾಗ ಏನು ಕ್ಯೂರ್ ಆಗ್ಲಿಲ್ಲ. ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದ ನಂತರ 1 month ಆದ ನಂತರ ಈಗ ಪೂರ್ತಿ ಎಲ್ಲ ಕ್ಲಿಯರ್ ಆಗಿದೆ. ಇದು 3ನೇ ವಿಸಿಟ್? ಹಾ, 3ನೇ ವಿಸಿಟ್. ಓ ಸೂಪರ್. ಓಕೆ. ಏನೇನು ನೋವಿತ್ತು ನಿಮ್ಗೆ? ನಮ್ಗೆ ಫಸ್ಟ್ ಬಂದಾಗ ಇಲ್ಲಿ ಕಾಲಲ್ಲಿ ನೋವಿತ್ತು, ಅದು ಹೋಯ್ತು. ಅದ ನಂತರ ಫಿಂಗರ್ ಅಲ್ಲಿ ಅಷ್ಟೇ ಇತ್ತು ನಮ್ಗೆ. ಫಿಂಗರ್ಸ್ ಅಲ್ಲಿ ತುಂಬಾ ಪೇನ್ ಇತ್ತು. ಮತ್ತೆ ಅದು 15 ಡೇಸ್ ತನಕ ಏನು ಇರಲ್ಲ, ಅಚಾನಕ್ ಆಗಿ ಬರ್ತಿತ್ತು, ಅಚಾನಕ್ ಆಗಿ ಕಮ್ಮಿ ಆಗ್ತಿತ್ತು, ಮತ್ತೆ ಇದೇ ತರ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ಒಂದೂವರೆ ತಿಂಗಳಾಯ್ತು ಏನಿಲ್ಲ. ಪಥ್ಯ ಏನೇನು ಮಾಡಿದ್ರಿ ನೀವು? ಪಥ್ಯ ಅಂದ್ರೆ ಗೋಧಿ ಐಟಮ್ ಏನು ಮುಟ್ಟಿಲ್ಲ. ಮುಂಚೆ ಯೂಸ್ ಮಾಡ್ತಾ ಇದ್ರಾ? ಮುಂಚೆ ಕಂಟಿನ್ಯೂ ಆಗಿ ಅದೇ ಇತ್ತು ಸರ್. ನಿಮ್ ಕಡೆ ಎಲ್ಲ ಜೋಳದ ರೊಟ್ಟಿ ತಾನೆ? ಆದ್ರೆ ಇಲ್ಲಿ ಸಿಗಲ್ಲ ಸರ್. ಬೆಂಗಳೂರಿಗೆ ಯಾವ ಏರಿಯಾದಲ್ಲಿ? ವಿಜಯನಗರದಲ್ಲಿ. ಊರ್ ಕಡೆ ಹೋದ್ರೆ ಚಪಾತಿ ವಾರದಲ್ಲಿ ಒಂದ್ಸಲ ಮಾಡ್ತಾರೆ. ಆದ್ರೆ ಇಲ್ಲಿ ಊರಿಗೆ 6 ದಿನ ಚಪಾತಿ ಮಾಡ್ತಾರೆ. ಇಲ್ಲ ಸರ್, ಊರಿಗೆ ಹೋದ ನಂತರ ಬರುವಾಗ 1 ತಿಂಗಳಿಗಾಗುವಷ್ಟು ತಂದಿರ್ತೀವಿ. ಇಲ್ಲಿ ಮತ್ತೆ ಚಪಾತಿನೇ ಸ್ಟಾರ್ಟ್ ಆಗುತ್ತೆ. ಈಗ ಕಂಟಿನ್ಯೂ ಆಗಿ ಊರ್ ಕಡೆಯಿಂದ ತರಿಸಿ ಜೋಳದ ರೊಟ್ಟಿನೇ ಮಾಡ್ಕೊತಾ ಇದೀವಿ. ಚಪಾತಿ ಎಲ್ಲ ಬಿಟ್ಟಿದೀವಿ. ಸಕ್ಕರೆ ಇಲ್ಲ, ಹಾಲು ಇಲ್ಲ, ಚಾಯ್ ಕಾಫಿ ಏನು ಇಲ್ಲ. ಡೈಟ್ ಎಲ್ಲ ಎಷ್ಟು ಹೇಳಿದಾರೆ ಅಷ್ಟೆಲ್ಲ ಡೈಟ್ ಕಂಪ್ಲೀಟ್ ಆಗಿ ಮಾಡ್ತಾ ಇದೀವಿ. ಬೇರೆ ಡೈಟ್ ಅಲ್ಲಿ ಜ್ಯೂಸ್ ಎಲ್ಲ ಹೇಳಿದ್ದಾರೆ. ಆ ಕೊಬ್ಬರಿ ಎಣ್ಣೆ ಕುಡಿದ್ನಂತಂತೂ ಸೂಪರ್ ಇದಾಗ್ತಾ ಇದೆ. ಏನಾಗುತ್ತೆ? ಸ್ವಲ್ಪ ಮುಂಜಾನೆ ಸ್ವಲ್ಪ ಹೊಟ್ಟೆ ತೊಳೆದಂಗೆಲ್ಲ ಆಗುತ್ತೆ. ಆದ್ರೆ ಮೈಯಲ್ಲೆಲ್ಲ ಇದು ಬಂದಿದೆ, ಫಸ್ಟ್ ತರ ಇಲ್ಲ. ಒಂದ್ ಸ್ವಲ್ಪ ಖುಷಿ ಅನ್ಸುತ್ತೆ. ಬಾಡಿ ಎಲ್ಲ ವೇಟ್ ಲಾಸ್ ಆಗಿದೆ. ಮತ್ತೆ ಏನಂತಾರೆ ನಮ್ಮ ಭಾಷೆಯಲ್ಲಿ ಅಲ್ಕ ಅಂತಾರಲ್ವಾ, ಆಕ್ಟಿವ್ ಆಗಿದೆ. ಅಗ್ರ ಆಗಿದೆ. ಲೈಟ್ ವೇಟ್ ತರ ಫೀಲ್ ಆಗುತ್ತೆ. ಓಕೆ. ಎಷ್ಟು ಕೆಜಿ ವೇಟ್ ಲಾಸ್ ಆಗಿದ್ರೆ? 3 kg. ಕೊಬ್ಬರಿ ಎಣ್ಣೆ ಕುಡಿದ್ರೆ ವೇಟ್ ಗೇನ್ ಆಗ್ಬೇಕಲ್ವಾ? ಅಲ್ಲ ಹಂಗೆ ತಾನೇ ಹೇಳೋದು. ಎಣ್ಣೆ ಪದಾರ್ಥ ತಿಂದ್ರೆ ವೇಟ್ ಗೇನ್ ಆಗುತ್ತೆ. 60 ಪ್ಲಸ್ ಇತ್ತು. ಈಗ ಅವರು ತಗೊಂಡಾಗಿದ್ರೆ 57 ಪ್ಲಸ್ ಏನೋ ಆಗಿದೆ. ಆಲ್ಮೋಸ್ಟ್ ಕಮ್ಮಿ. ಸೂಪರ್. ಮುಂಚೆ ಇವ್ರಿಗೆ ಹೆಂಗಿತ್ತು ಸರ್ ಪೈನು? ಇವಾಗ ಮುಂಚೆ ಸರ್ ಚಳಿ ಬಂತಂದ್ರೆ ಏನ್ ನೀರಿನ ಕೈ ಹಾಕೋಂಗಿಲ್ಲ, ಇಲ್ಲ ಅಂದ್ರೆ ಏನ್ ಕೆಲಸ ಮಾಡಂಗಿಲ್ಲ. ಬೆಳಗ್ಗೆ ಎದ್ರೆ ಅಂತೂ ಇದು ಕಾಲಂತೂ ಕೆಳಗಡೆ ಇಡಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಪೇನ್. ಆತರ ಕಾಲ್ ಇಡ್ತಾನೆ ಇರ್ಲಿಲ್ಲ.
ಬಟ್ ಇವಾಗ ನೋಡಿದ್ರೆ ಓಕೆ. ಮತ್ತೆ ಒಂದ್ಸಲ ಬಂದ್ರೆ ಸರ್ 2-3 ದಿನ ಈ ತರ ಆಗ್ತಾ ಇರ್ಲಿಲ್ಲ, ಮತ್ತೆ 3 ದಿನ ಆಟೋಮೆಟಿಕ್ ಆಗಿ ಹೋಗ್ತಿತ್ತು ಅದು. ಒಂದ್ಸತಿ ಈ ಕೈಗೆ ಬಂದ್ರೆ ಇವಾಗ ಬೆಳಿಗ್ಗೆ ಇಲ್ಲಿ ನುಯ್ತಾ ಇದ್ರೆ ನೆಕ್ಸ್ಟ್ ಮಧ್ಯಾಹ್ನ ನೋಡ್ಸಲ್ಲಿ ಈ ಕೈಯಲ್ಲಿ ಈ ಕಡೆ ಈ ಸೈಡ್ ಆಗ್ತಿತ್ತು, ಬೇರೆ ಬೇರೆ ಕಡೆ ಆಗ್ತಿತ್ತು. ಬಟ್ ಇವಾಗ ಏನು ಸೆಕೆಂಡ್ ವಿಸಿಟ್ ಆಗಿ ಹೋದಾಗಿಂದ್ರೆ ಅಂತೂ ಏನೂ ಆಗಿಲ್ಲ. ಸೊ ನಿಮ್ಗೆ ಡಯಟ್ ಸೆಟ್ ಆಗಿದ್ಯಾ? ಆದ್ರೆ ಸರ್ ಮುಂಜಾನೆ ಒಂದ್ ಸ್ವಲ್ಪ ಡಯಟ್ ಎಲ್ಲ ಮಾಡಿದ ನಂತರ ಮುಂಜಾನೆ ಮೋಷನ್ ಆಗಿರುತ್ತೆ, ಆದ್ರೆ ಮತ್ತೆ ಇದೆಲ್ಲ ತಗೊಂಡ್ ನಂತರ ಹೊಟ್ಟೆ ಎಲ್ಲ ಬಿಡಿ. ಅದೇನ್ ಗೊತ್ತಾ, ಅದು ಕರುಳು ಕಾಯಿಲೆ. ಇದು ಸಂಧಿವಾತ ಅನ್ನೋದು ಗಟ್ ಜಾಯಿಂಟ್ ಆಕ್ಸೆಸ್, ಗಟ್ ಅಂಡ್ ಇಮ್ಯುನಿಟಿ ರಿಲೇಟೆಡ್ ಕಾಯಿಲೆ ಇದು. ಸೊ ಕರುಳಲ್ಲಿ ವರ್ಷಗಳಿಂದ 10 ವರ್ಷ 20 ವರ್ಷಗಳಿಂದ ಸ್ಟಾಕ್ ಆಗಿರ್ತಕ್ಕಂಥ ಕರುಳಿಗೆ ಅಂಟ್ಕೊಂಡಿರ್ತಕ್ಕಂಥ ವೇಸ್ಟೇಜ್ ಎಲ್ಲ ಇರುತ್ತೆ. ಅದು ನಾವು ತಲೆನೇ ಕೆಡಿಸ್ಕೊಂಡು ಅದ್ರ ಬಗ್ಗೆ ದಿನ ಒಂದ್ಸರಿ ಮೋಷನ್ ಆಯ್ತಾ ಓಕೆ ನಮ್ದೆಲ್ಲ ಫುಲ್ ಬಾಡಿ ಚೆನ್ನಾಗಿದೆ ಅಂತ ಅನ್ಕೊಂಡ್ವಿ. ಈ ತರ ನೋವುಗಳು ಬಂದಾಗಲೇ ನಮಗೆ ಗೊತ್ತಾಗುತ್ತೆ ಬಾಡಿನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಅವಾಗ ಇದಕ್ಕೆ ಸಿಂಪ್ಟಮ್ ಹೇಳಿರೋ ಇಷ್ಟು ಮಾತ್ರ ತಗೊಳ್ತಾ ಇದ್ದೆ ಅಂತ. ಆ ಮಾತ್ರೆ ಎಷ್ಟು ದಿನ ಅಂತ ತಗೊಳೋದು? ಅದೇ ಸರ್ ಅದಕ್ಕೆ ಬಿಟ್ಬಿಟ್ಟೆ ನಾನು. ನೀವು ಫ್ರಸ್ಟ್ರೇಟ್ ಆಗಿ ಮಾತ್ರ ಬಿಟ್ಬಿಡ್ತೀರಾ 15 ದಿನಕ್ಕೆ, ಒಂದು 5 ತಿಂಗಳು 6 ತಿಂಗಳಿಗೆ? ಇಲ್ಲ ಸರ್, ಫಸ್ಟ್ ನಾವು ಕೇಳಿದ್ವಿ, ಅವಾಗ ಅವ್ರು ಏನು ಹೇಳಿರ್ಲಿಲ್ಲ. ಆಮೇಲೆ 6 ತಿಂಗಳ ನಂತರ ನಾವು ಇಲ್ಲಿ ಬೆಂಗಳೂರಲ್ಲಿ ಇರೋದು, ಊರ್ ಕಡೆ ಹೋದಾಗ ಒಂದ್ಸಲ ತೋರ್ಸ 3 ತಿಂಗಳಿಗೆ ಮಾತ್ರೆ ಕೊಡೋರು ಅವರು. ಆಮೇಲೆ ನಾವು ಸೆಕೆಂಡ್ ಥರ್ಡ್ ವಿಸಿಟ್ ಹೋದಾಗ ಕೇಳಿದ್ವಿ ಎಷ್ಟು ದಿನ ತಗೋಬೇಕು, ನೀವು ಎಷ್ಟು ದಿನ ತಗೊಂಡ್ರು ನಿಮ್ಗೆ ಏನು ಎಫೆಕ್ಟ್ ಆಗಲ್ಲ ಅಂದ್ರು. ಅಂದ್ರೆ ಇವರು ಕರೆಕ್ಟ್ ಎಫೆಕ್ಟ್ ಆಗಲ್ಲ, ಬಟ್ ಎಷ್ಟು ದಿನ ಕಾಯಿಲೆ ಕಂಟಿನ್ಯೂ ತಗೊಳ್ಳೇಬೇಕಂದ್ರು, ಅದು ಹೇಳ್ತಾ ಇಲ್ಲ ಅವರು, ಅದಕ್ಕೆ ಬಿಟ್ಬಿಟ್ಟೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈಗ ಸಂಧಿವಾತ ಬಂದಿರತಕ್ಕಂತ ಮೂಲ ಕಾರಣ ಏನು? ಕರುಳಲ್ಲಿರ್ತಕ್ಕಂಥ ಒಂದು ಸಮಸ್ಯೆ, ಮತ್ತೆ ಇಮ್ಯುನಿಟಿ ಪ್ರಾಬ್ಲಮ್ ಆಗಿರೋದು, ನಿಮ್ಮ ದೇಹದಲ್ಲಿರ್ತಕ್ಕಂಥ ವಿಟಮಿನ್ಸ್ಗಳು ಸಮಸ್ಯೆ, ಮತ್ತೆ ಟಾಕ್ಸಿನ್ ಅಂಶ ಜಾಸ್ತಿ ಇರುತ್ತೆ. ನೀವು ಟಾಕ್ಸಿನ್ಸ್ ಹೇಳಿದಿಲ್ಲ, ಚಪಾತಿ ತಿಂತಾ ಇದ್ದೆ, ಗೋಧಿ ಐಟಮ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೆ, ಮತ್ತೆ ರಿಫೈನ್ಡ್ ಆಯಿಲ್ ಅದೆಲ್ಲ ಯೂಸ್ ಮಾಡ್ತಾ ಇದ್ದೆ, ಅದೆಲ್ಲ ಬಾಡಿಗೆ ಇರ್ತಕ್ಕಂಥ ಆಪೋಸಿಟ್ ಆಗಿರ್ತಕ್ಕಂಥ ಐಟಮ್ಸ್. ಅದನ್ನ ನಾವು ಯೂಸ್ ಮಾಡ್ತಾ ಇದ್ರೆ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಸಂಧಿವಾತನೇ ಬರ್ಬೇಕಂತ ಒಬ್ಬೊಬ್ಬರಿಗೆ ಒಂದೊಂಥರ ಮ್ಯಾನಿಫೆಸ್ಟ್ ಆಗುತ್ತದೆ. ಸೊ ಅದು ಬಂದು ಜಾಯಿಂಟ್ಸ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ನಾವು ಏನ್ ಮಾಡಿದ್ವಿ, ಇವೆಲ್ಲನೂ ಟಾಕ್ಸಿನ್ಸ್ ಎಲ್ಲ ಅವಾಯ್ಡ್ ಮಾಡಿ ಫಸ್ಟ್ ಅಂತ ಅವಾಯ್ಡ್ ಮಾಡ್ತೀವಿ. ಓಕೆನಾ? ಅವಾಯ್ಡ್ ಮಾಡಿದ್ಮೇಲೆ ಇವಾಗ ಕರಳಲ್ಲಿ ಇಷ್ಟು ತಿಂದು ತಗೊಂಡ್ರೆ ಟಾಕ್ಸಿನ್ಸ್ ಎಲ್ಲ ಅಕ್ಯುಮುಲೇಟ್ ಆಗಿರ್ತಲ್ಲ, ಅದನ್ನ ನಾವು ತೆಗೆಯೋದಕ್ಕೆ ಬೇರೆ ಬೇರೆ ಮೆಥಡ್ಸ್, ಬ್ಲಡ್ ಇರ್ತಕ್ಕಂಥ ಟಾಕ್ಸಿನ್ಸ್ ತೆಗೆಯೋದಕ್ಕೆ ಬೇರೆ ಐ ಡಿಟಾಕ್ಸಿಫಿಕೇಶನ್ ಥೆರಪಿ ಮತ್ತೆ ಕೋಲನ್ ಹೈಡ್ರೋಥೆರಪಿ ಅಂತ ಗಟ್ ಕ್ಲೀನ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾ ಬಂದ್ವಿ. ಆಮೇಲೆ ಕೊಬ್ಬರೆಣ್ಣೆ ಕುಡಿಸಿದ್ವಿ. ಕೊಬ್ಬರೆಣ್ಣೆ ಕುಡಿಸಿದಾಗ ಇಲ್ಲಿಂದ ಹಿಡಿದು ಬಾಯಿಂದ ಹಿಡಿದು ಈ ಅನ್ನನಾಳ ಮತ್ತೆ ಜಠರ ಮತ್ತೆ ಸಣ್ಣ ಕರಳು ದೊಡ್ಡ ಕರಳು ಎಲ್ಲನೂ ನೀಟಾಗಿ ಕ್ಲೀನಾಗಿ ಹೋಗ್ಬಿಡ್ತದೆ. ನಿಮಗೆ ಮೋಷನ್ ಕೊಬ್ಬರೆಣ್ಣೆ ಕುಡಿದ ತಕ್ಷಣ ಮೋಷನ್ ಆಗೋದು, ಅಥವಾ ಈ ನಲ್ಲಿಕಾಯಿ ಜ್ಯೂಸ್ ಕುಡಿದಾಗ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿದಾಗ ಮೋಷನ್ ಆಗೋದು, ಅದೆಲ್ಲ ಓಲ್ಡ್ ವೇಸ್ಟೇಜ್, ಹಳೆ 10 ವರ್ಷ 20 ವರ್ಷದಿಂದ ಸಿಕ್ಕೊಂಡಿರ್ತಕ್ಕಂಥ ವೇಸ್ಟೇಜ್. ಅದೆಲ್ಲನೂ ಕೂಡ ಇವಾಗೆಲ್ಲ ಕ್ಲೀನ್ ಆದಂಗೆ ಬಾಡಿ ನಾರ್ಮಲ್ ಆಗಿ ಫೀಲ್ ಆಗುತ್ತೆ. ಅಂದ್ರೆ ಚಿಕ್ಕ ವಯಸ್ಸಿದ್ದಾಗ ಚಿಕ್ಕ ಮಕ್ಕಳಿಗೆ ಯೂಶಲಿ ನೋಡಿ, ಚಿಕ್ಕ ಮಕ್ಕಳಿಗೆ ಕಾಯಿಲೆಗಳಿರಲ್ಲ. ಅವ್ರು ಎಷ್ಟೇ ಚಾಕ್ಲೇಟ್ ತಿಂತಾರೆ, ಸಕ್ಕರೆ ತಿಂತಾರೆ, ಅದೆಲ್ಲ ತಿಂತಾರೆ, ಬಟ್ ಕೆಲವ್ರಿಗೆ ಇಮ್ಯುನಿಟಿ ಬರ್ತಾ ಇದೀವ, ಬಟ್ ಅವ್ರಿಗೆ ಕಾಯಿಲೆಗಳು ಕಮ್ಮಿ. ಯಾಕಂದ್ರೆ ಅವ್ರಿಗಿನ್ನೂ ಅಷ್ಟು ಬಾಡಿ ಏನಾದ್ರೆ ಡ್ಯಾಮೇಜ್ ಆಗಿಲ್ಲ ಅಥವಾ ಇನ್ನೂ ಫ್ರೆಶ್ ಆಗಿದೆ ಅದು. ಸೊ ಮತ್ತೆ ಅದು ಅಕ್ಯುಮಿಲೇಟ್ ಆಕ್ಷನ್ ಆಗ್ತಾ ಹಿಂಗಾಗತ್ತೆ. ಸೊ ಇವಾಗ ನೀವು ಅವಾಯ್ಡ್ ಮಾಡ್ತಾ ಹೋದಂಗೆ ಬಾಡಿ ಇದನ್ನೆಲ್ಲ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಹೋದ್ಮೇಲೆ ಕಂಪ್ಲೀಟ್ ಆಗಿ ಕ್ಲೀನ್ ಆಯ್ತು ಬಾಡಿ. ಇವಾಗ ಕಾಯಿಲೆ ಇಲ್ಲ. ಸೊ ಇವಾಗ ಸಪ್ಲಿಮೆಂಟ್ಸ್ನು ಕೂಡ ಇವಾಗ ನಾನು ಏನು ನಿಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಕೊರತೆಗಳನ್ನ ನೀವು ಸದ್ಯಕ್ಕೆ ಸಪ್ಲಿಮೆಂಟ್ಸ್ಗಳು ಕೊಟ್ಟಿದ್ದೀನಿ. ಮತ್ತೆ ಕರುಳು ಕ್ಲೀನ್ ಆಗಿರೋದ್ರೆ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗ್ತಾ ಇದೆ ಬಾಡಿಗೆ. ನೀವು ಊಟ ಮಾಡದಿರತಕ್ಕಂಥ ವಿಟಮಿನ್ಸ್, ಮಿನರಲ್ಸ್ ಮತ್ತೆ ಪ್ರೋಟೀನು, ಫ್ಯಾಟ್, ಒಳ್ಳೆ ಫ್ಯಾಟ್ ಅದ ಅಬ್ಸಾರ್ಪ್ಷನ್ ಆಗ್ತಾ ಇದೆ. ಸೊ ಇದೇ ಪ್ರಶ್ನೆ ನೀವು ನಮಗೆ ಕೇಳ್ತೀರಾ, ಸರ್ ಈಗ ನೀವು ಮಾತ್ರೆಗಳು, ಈಗ ನಾವು ಇಷ್ಟು ಮಾತ್ರೆ ಕೊಟ್ಟ ನಿಮ್ಗೆ ಅನಿಸ್ತಿಲ್ವಾ ಏನಪ್ಪ ಇವ್ರು ಇಷ್ಟು ಮಾತ್ರೆ ಕೊಟ್ಟಿದ್ದಾರೆ ಅಂತ? ಆದ್ರೆ ಅದು ಅದ್ರ ಮೇಲೆ ನಿಮ್ದೇ ಇದೆಯಲ್ವಾ, ಹೊರಗಡೆದು ಯಾವುದು ಇಲ್ಲ ಅನ್ಸುತ್ತೆ, ಅದು ಆಯುರ್ವೇದಿಕ್ ತರ ಅನ್ಸುತ್ತೆ. ಅಂದ್ರೆ ಆಯುರ್ವೇದಿಕ್ ಅಲ್ಲ, ಇದು ಬೇಕಿಸಿ ಸಪ್ಲಿಮೆಂಟ್ಸ್. ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೊರತೆಗಳನ್ನ ನೀಗಿಸಿರ್ತಕ್ಕಂಥ ವಿಟಮಿನ್ಸ್ ಸಪ್ಲಿಮೆಂಟ್ಸ್ ಇವು. ಸೊ ಹಂಗಾಗಿ ಅಂದ್ರೆ ನಮ್ದೇ ಓನ್ ಆಗಿ ನಾವು ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ನಂಬಿಕೆ ಬಂತಾ? ಮತ್ತೆ ಇದನ್ನ ಎಷ್ಟು ವರ್ಷ ತಗೋಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಆದ್ರೆ ನಾವು ಫಸ್ಟ್ ಬಂದಾಗ ನೀವೇ ಹೇಳಿದ್ರಲ್ಲ ಸರ್, ನಾವು ಅವಾಗ ಹೇಳಿದಾಗ ಇದು ಕಂಟಿನ್ಯೂ ಏನು ತಗೋಕ್ಕಾಗಲ್ಲ, ನಿಮ್ದು ಕಮ್ಮಿ ಆಗುವವರೆಗೆ ಇದನ್ನ ಕೊಡ್ತೀವಿ, ಆಮೇಲೆ ನೀವು ಪಥ್ಯದಲ್ಲೇ ನಾವು ಇದ್ ಮಾಡ್ತೀವಿ ಅಂದ್ರಲ್ವಾ, ಅದಕ್ಕೋಸ್ಕರ ಬರೋ. ಖಂಡಿತವಾಗ್ಲು ಇವಾಗ ಈ ಎಷ್ಟು ವರ್ಷದವರೆಗೂ ತಗೋಬೇಕು ಈ ಮಾತ್ರನ್ನ ಒಂದು ಪ್ರಶ್ನೆಗೆ ನಾವು ಉತ್ತರ ಮಾಡೋದಾದ್ರೆ, ಇವಾಗ ನೀವು ತಗೊಂಡಿದ್ದೀರಾ, ಇವಾಗ ಬಾಡಿ ಕ್ಲೀನ್ ಆಗಿದೆ, ಬಾಡಿದಲ್ಲಿ ಡಿಫಿಷಿಯನ್ಸಿ ಕರೆಕ್ಷನ್ ಆಗಿದೆ, ಮತ್ತೆ ದೇಹದಲ್ಲಿರ್ತಕ್ಕಂಥ ಈ ಇನ್ಫ್ಲಮೇಷನ್ ಇದೆಲ್ಲನೂ ಕಡಿಮೆ ಆಗಿದೆ. ಸೊ ಮತ್ತೆ ನಾವು ಈ ಅದೇ ಓಲ್ಡ್ ಅನ್ನುವ ಟಾಕ್ಸಿಕ್ ಫುಡ್ ಅಂತಂದ್ರೆ ನಮ್ಮ ಚಪಾತಿ ಆ ಒಂದು ಫುಡ್ಡಿಗೆ ಹೋದ್ರೆ ಮತ್ತೆ ಈ ನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೋಗಿಲ್ಲ ಅಂದ್ರೆ ನೋವು ಸ್ಟಾರ್ಟ್ ಆಗಲ್ಲ. ಸೊ ಹಂಗಾಗಿ ಇವಾಗ ಆಲ್ರೆಡಿ ಡ್ಯಾಮೇಜ್ ಆಗಿರೋದನ್ನ ಸರಿ ಮಾಡೋದಕ್ಕೆ ಇನ್ನೊಂದು 1 ತಿಂಗಳು 2 ತಿಂಗಳು ಮ್ಯಾಕ್ಸಿಮಮ್ 3 ತಿಂಗಳು. ಇವಾಗ ನಿಮ್ಗೆ ಪೇನ್ ಎಷ್ಟು % ಕಡಿಮೆ ಆಗಿದೆ? ನನ್ಗೆ ಪೇನೇ ಇಲ್ಲ ಈಗ. 100ಗೆ ಎಷ್ಟಾಗಿದೆ? 100 ಕೊಡ್ಬೋದು ಸರ್. ಫುಲ್ ಔಟ್ ಆಫ್ ಔಟ್.
ಸೊ ಈಗ ಫುಲ್ ಕಡಿಮೆ ಆಗಿದೆಯಲ್ಲ, ಸೊ ಇನ್ಮೇಲಿಂದ ಮಾತ್ರ ಡೌನ್ ಮಾಡ್ತಾ ಹೋಗ್ತೀವಿ. ಒಂದೇ ಸರಿ ಬಿಡೋದು ಬೇಡ. ಆರ್ಟ್ ಆಫ್ ವೀನಿಂಗ್ ಆಫ್ ಡ್ರಗ್ಸ್ ಅಂತ ಕರಿತೀವಿ ಅದನ್ನ. ಫಸ್ಟ್ ಕೆಲವು ಮಾತ್ರೆಗಳು, ಆಮೇಲೆ ಕೆಲವು ಮಾತ್ರೆ, ಆಮೇಲೆ ಹಿಂಗೆ ನಿಲ್ಲಿಸಿ ಒಂದಿನ ಎಲ್ಲ ನಿಲ್ಲಿಸ್ಬಿಡ್ತೀನಿ. ವಿಟಮಿನ್ ಡಿ, ವಿಟಮಿನ್ B12 ಮತ್ತೆ ಒಮೆಗಾ 3 ನೀವು ಸ್ವಲ್ಪ ಸಪ್ಲಿಮೆಂಟ್ಸ್ ಯಾರು ತಗೊಳ್ಳಿ, ಅಥವಾ ನೀವು ನ್ಯಾಚುರಲ್ ಡೈಲಿ 1 hour ಸನ್ಲೈಟ್ ಗಾರ ಕೂತ್ಕೊಳ್ಳಿ. ಇಲ್ಲಾಂದ್ರೆ ಸರ್ ನಾ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಾಗಿಂದ ನಾನು ಮುಂಜಾನೆ ಸ್ವಲ್ಪ ಅಂದ್ರೆ ಈಗ ಮಕ್ಕಳ ರಜೆನೂ ಇದೆ ಅಂದ್ರೆ ಮೇಲ್ಗಡೆ ಹೋಗಿ ಬಿಸಿಲಿಗೆ ಕುತ್ಕೋತೀನಿ, ಅದೊಂದು ಇದೆ ಸರ್. ಬಿಸ್ತಿ ಕುತ್ಕೊಂಡು ಈ ತರ ಎಲ್ಲ ಮಾಡ್ಕೊಂತ ವಿಟಮಿನ್ ಡಿ, B12 ಮತ್ತೆ ಒಮೆಗಾ 3 ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಮೇಂಟೈನ್ ಮಾಡ್ಕೊಂಡು ಇವನು ತೆಗೆದ್ಬಿಟ್ಟು ನಾನು 3 months ಕಂಪ್ಲೀಟ್ ಮಾತ್ರ ನಿಲ್ಲಿಸ್ತೇನೆ. ಬಟ್ ಫುಡ್ ಅಂಡ್ ಲೈಫ್ ಸ್ಟೈಲ್ ಮಾತ್ರ ಹಂಗೆ ಇರಬೇಕು. ಏನ್ ಫುಡ್ ಅಂಡ್ ಲೈಫ್ ಸ್ಟೈಲ್ ಇದೆ ಅದನ್ನ ಮತ್ತೆ ನಾನು ಹೆಂಗ ಬಿಡು ವಾಸಿ ಆಯ್ತು ಅಂತ ಒಂದು 6 ತಿಂಗಳ ಮೇಲೆ ಮತ್ತೆ ಮಾಡಿದ್ರೆ ಏನಾಗ್ತದೆ ಗೊತ್ತಾ, ಯಾವಾಗಲೂ ಒಂದು ವರ್ಷ ಇದೇ ತರ ಡಯಟ್ ಮಾಡ್ತಾ ತಿಳ್ಕೊಳ್ಳಿ, ಯಾವತ್ತೋ ಒಂದಿನ ಚಪಾತಿ ತಿಂತ ಅದೇನ್ ಡ್ಯಾಮೇಜ್ ಮಾಡಲ್ಲ. ಯಾಕಂದ್ರೆ ಬಾಡಿನಲ್ಲಿ ಮೆಟಾಬಲಿಕ್ ಫ್ಲೆಕ್ಸಿಬಿಲಿಟಿ ಅಂತ ಬರುತ್ತೆ ದೇಹದಲ್ಲಿ. ಇವಾಗ ಮನೆ ಎಲ್ಲ ಫುಲ್ ಹೀಟ್ ಬಿಟ್ಟಿದೆ, ಯಾವತ್ತೋ ಒಂದಿನ ಸ್ವಲ್ಪ ಕಸ ಹರಡುತ್ತೆ, ಅವಾಗ ಏನು ಇಮಿಡಿಯೇಟ್ ಆಗಿ ಕಸ ಹೊಡೆದ್ರೆ ಹೋಗ್ಬಿಡುತ್ತೆ. ಬಟ್ ಮನೆ ಯಾವಾಗಲೂ ತುಂಬಾ ಕೊಳೆ ತುಂಬಿದೆ, ಕಚಡವಾಗಿ ಎಲ್ಲ ಡಸ್ಟ್ ಎಲ್ಲ ತುಂಬಿದೆ, ಅದ್ರ ಮೇಲೆ ಅಡಿಷನ್ ಆಗ್ತಷ್ಟು ಜಾಸ್ತಿ ಆಗುತ್ತೆ ಹೊರತು ಅದು ಕಡಿಮೆ ಆಗಿಲ್ಲ. ಹಂಗಾಗಿ ಈಗ ಬಾಡಿ ಕ್ಲೀನ್ ಆಗಿದೆಯಾ, ಸೊ ಹಂಗೆ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಕೊಂಡ್ರೆ ಒಂದು ವರ್ಷದವರೆಗೂ ನೀವು ಕರೆಕ್ಟ್ ಡಯಟ್ ಮಾಡಿ ಸ್ಟ್ರಿಕ್ಟ್ ಆಗಿ. ಆಮೇಲೆ ಯಾವತ್ತೋ ಒಂದಿನ ತಿಂಗಳಿಗೋ ಅಥವಾ 6 ತಿಂಗಳಿಗೋ 3 ತಿಂಗಳಿಗೋ ಒಂದಿನ ಏನೋ ಒಂದು ಬಿಟ್ಟಿದ್ರೆ ಬಾಡಿ ತರ್ಕೊಳ್ಳುತ್ತೆ. ಬಟ್ ನಮ್ದು ಹೆಂಗಂದ್ರೆ ಇನ್ನೂ ಒಂದು 3 ತಿಂಗಳು ಡಯಟ್ ಮಾಡಿರಲ್ಲ, 3 ತಿಂಗಳ ಚಪಾತಿ ಬಿಟ್ಟು ಅಂತ ಹೇಳಿ ಒಂದಿನ ವಾರಕ್ಕೆ ಒಂದಿನ ತಗೊಳೋದು, ವಾರಕ್ಕೆ ಹಿಂಗ್ ಮಾಡ್ಬಿಡ್ತೀವಿ. ಹಿಂಗ್ ಮಾಡಿದ್ರೆ ಮತ್ತೆ ಸಿಂಪ್ಟಮ್ಸ್ ರಿಯಾಪೇರ್ ಆಗುತ್ತೆ. ಸೊ ಈ ತರನ. ಸೊ ನಮ್ದು ಕಾನ್ಸೆಪ್ಟ್ ಏನಂದ್ರೆ ಆಹಾರವೇ ಔಷಧಿ, ಆಹಾರವೇ ಔಷಧಿ. ಅಲ್ಲಿದೆ, ಅಲ್ಲಿಗೆ ನಾವು ಫುಡ್ ಈಸ್ ಮೆಡಿಸಿನ್, ಅಲ್ಲಿ ಅರವೇ ಹೋಗ್ಬೇಕು. ಇವಾಗ ಆಹಾರವೇ ಔಷಧಿ ತರ ನಾವು ಫಸ್ಟ್ ಡೇ 1 ಇಂದಾನೆ ಸ್ಟಾರ್ಟ್ ಮಾಡಿಸ್ಬಿಡ್ತೀವಿ. ಆ ತರ ಔಷಧಿಯಪ್ಪ ಫಸ್ಟ್ ಬಂದು ನೀನು ಮಾಡ್ತಕ್ಕಂಥ ಪಥ್ಯ ಅಂತೇಳಿ ಸ್ಟಾರ್ಟ್ ಮಾಡಿಸ್ತೀವಿ. ಆ ಪಥ್ಯ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ಅಲ್ಲಿ ಆಲ್ರೆಡಿ ಡ್ಯಾಮೇಜ್ ಆಗಿರ್ತಕ್ಕಂಥದನ್ನ, ಆಲ್ರೆಡಿ ಇರ್ತಕ್ಕಂಥ ಕೊರತೆಗಳನ್ನ ನೀಗ್ಸೋದಕ್ಕೆ ಈ ಟ್ರೀಟ್ಮೆಂಟ್ ಕೊಡ್ತೀವಿ. 3 ತಿಂಗಳು 6 ತಿಂಗಳು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ನಿಲ್ಲಿಸ್ಬಿಡ್ತೀವಿ. ಅದನ್ನ ಅವರಂಗೆ ಲೈಫ್ ಟೈಮ್ ಕಂಟಿನ್ಯೂ ಮಾಡ್ಕೊಳ್ತಾರೆ. ಸೊ ನಿಮ್ಗೆ ಅಲ್ಲಿ ಲೈಫ್ ಟೈಮ್ ಮಾತ್ರ ತಗೋಬೇಕು ಅಂತ ಹೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅವಾಗ ಯಾವ್ದು ಬೇಡ ಅಂತಾನೆ ಬಿಟ್ಬಿಟ್ಟೆ, ಯಾವಾಗಾದ್ರೂ ಒಂದಿನ ಹೋಗೋದೇ ಇದೆ ಅಂತ ಬಿಟ್ಬಿಟ್ಟೆ. ಮತ್ತೆ ಅಷ್ಟು ಮಾತ್ರ ತಿಂದು ಹೆಂಗ್. ಸೊ ಅದು ನಿಮ್ಗೆ ಅದೇ ಹೆಂಗೆ ಅದು ಏನಾದ್ರು ಒಂದು ಹೇಳ್ಬೇಕಲ್ಲ, ಏನಾದ್ರು ಒಂದು ಹೇಳ್ತಾರೆ. ಆಮೇಲೆ ಆ ಮಾತ್ರೆಯಲ್ಲಿ ಏನೋ ಅನೆಸ್ಥೆಸಿಯಾ ಇದಾಗಿರ್ತಿದ್ದಿಲ್ರಿ, ಕಂಟೆಂಟ್ ಇರ್ತೈತಲ್ಲ, ಅವ್ರು ಕೊಟ್ಟಿದ್ರಾಗಿತ್ತು. ಸೊ ಇನ್ನೊಬ್ರ ಹತ್ರ ಕೇಳಿದ್ವಿ, ಈ ತರ ಇದಾಯ್ತು, ಇಲ್ಲ ಜಾಸ್ತಿ ಆದ್ರೆ ಮುಂದೆ ಮತ್ತೇನಾದ್ರು ಹತ್ತಿರ ಏನೋ ಸಮಸ್ಯೆ ಆಗ್ಬೋದು ಅಂತೇಳಿ ಅದಕ್ಕೆ ಸುಮ್ಮನೆ. ಅಂದ್ರೆ ನರವುಗಳ ನಮ್ ಮಾಡ್ತಕ್ಕಂತ ಅಂಶಗಳಿದೆ ಅಂತ ಅಲ್ಲಿ. ಮತ್ತೆ ಅಷ್ಟು ಮಾತ್ರೆ ತಗೊಂಡ್ರು ಮತ್ತೆ ಚಳಿಗಾಲ ಸ್ಟಾರ್ಟ್ ಆದಾಗ ಮತ್ತೆ ನೋವು ಬರ್ತಿತ್ತು. ಈ ವರ್ಷ ಚಳಿಗಾಲದಲ್ಲಿ ಇದೆ. ಆದ್ರೆ ಈಗ ಇಲ್ಲ ಸರ್, ಜಾಸ್ತಿನೇ ಇದೆಯಲ್ಲ ಚಳಿ. ನಾನು ಸರ್ ಅವ್ರ ಹತ್ರ ತೋರ್ಸ್ಕೊಂಡ್ಬಿಟ್ಟ ನಂತರ ನಿಮ್ದು ಯೂಟ್ಯೂಬ್ ಎಲ್ಲ, ಅವಾಗ ಒಬ್ಬೊಬ್ರದ್ದು ಯೂಟ್ಯೂಬ್ ಅಲ್ಲಿ ನೋಡಿ ಕೈ ಎಲ್ಲ ಇದಾಗೋದು, ಅದೆಲ್ಲ ನೋಡಿನೇ ಭಯ ಬಿದ್ದು ಬಂದಿರೋದು ಇಲ್ಲಿ. ಇಲ್ಲ, ಇವಾಗ ನೀವೇನ್ ರೇಟ್ ಇದೆಯಲ್ಲ ಹಿಂಗೆ ಕಂಟಿನ್ಯೂ ಮಾಡಿ, ಮತ್ತೆ ನಿಮ್ಗೆ ಬರೋದಿಲ್ಲ. ಸೊ ನಿಮ್ಗೆ ಹಂಗಂದ್ರೆ ಸೊ ಲೈಫ್ ಟೈಮ್ ತಗೋಬೇಕಂತ ನೀವು ಡೈರೆಕ್ಟ್ ಆಗಿ ಇನ್ನೇನು ಆ ಲೆವೆಲ್ ಯಾವಾಗಾದ್ರೂ ಹೋಗೋದು. ಇವ್ರು ಅಂದ್ರು ಬೇರೆ ಕಡೆ ತೋರ್ಸೋಣ ಅಂತ, ಎಲ್ಲಿ ಹೋದ್ರು ಮಾತ್ರೆನೆ ಕೊಡ್ತಾರಲ್ವಾ, ಅದನ್ನ ಯಾರಂತ ತಗೋತಾರೆ. ಇವ್ರಿಗೆ ಬೇದೆ ನಾನು, ನೀವು ಯಾವಾಗಾದ್ರೂ ನೀವು ತಗೋತೀರಲ್ವಾ ಅವಾಗ ನಿಮಗ್ ಗೊತ್ತಾಗುತ್ತೆ ಅಂತ ಹೇಳ್ದೆ. ಅದೇ ಎವ್ರಿ ಡೇ ತಗೊಳ್ತಾ ಹೋಗೋದು, ಮತ್ತೆ ಒಂದಿನ ತಗೊಂಡು ನಿಲ್ಸಿದ ತಕ್ಷಣ ಪೈನ್ ಬರುತ್ತೆ ಆ ತರ. ಸೊ ನಮ್ಮ ಪೇಷಂಟ್ಸ್ಗಳು ಏನ್ ಮಾಡ್ತಾರೆ, ಸಡನ್ ಆಗಿ ಒಂದೊಂದ್ ದಿನ ಮಾತ್ರೆ ಖಾಲಿ ಆಯ್ತು ಅಂತ ನಿಲ್ಲಿಸ್ಬಿಡ್ತಾರೆ. ಅದು ಮಾತ್ರೆಗಳು ನಿಲ್ಲಿಸ್ತಕ್ಕಂಥ ತಪ್ಪು ವಿಧಾನ. ಒಂದೇ ಸರಿಗೆ ಖಾಲಿ ಆಯ್ತು ಅಂತ ನಿಲ್ಲಿಸ್ಬಿಟ್ರೆ ಅದು ಬಾಡಿ ಬಂದು ರೀಜನರೇಟಿವ್ ಮಾಡಲ್ ಇರುತ್ತೆ ಅಥವಾ ರೀಬಿಲ್ಡಿಂಗ್ ಮಾಡ್ತಾ ಇರುತ್ತೆ ಜಾಯಿಂಟ್ಸ್ಗಳನ್ನ. ಸಡನ್ ಆಗಿ ನಿಲ್ಸಿದ ತಕ್ಷಣ ಏನಾಗುತ್ತೆ, ಅನ್ವಾಂಟೆಡ್ ಆಗಿ ಸುಮ್ಮನೆ ಇದಾಗುತ್ತೆ. ಅದಕ್ಕೋಸ್ಕರ ಅದು ಮೆಥಡ್ ನಿಲ್ಸಕ್ಕೇನಂದ್ರೆ ಫಸ್ಟ್ ಪೈನ್ ಕಮ್ಮಿ ಆಗೋವರೆಗೂ 90% ಪೈನ್ ಕಡಿಮೆ ಆಗೋರು ಮಾತ್ರೆಗಳು ಯಾವುದು ನಿಲ್ಲಿಸ್ಬಾರ್ದು. 90% ಪೈನ್ ಇರುತ್ತೆ. ಅವಾಗ ನಾವು ಹಂಗೆ ಡಯಟ್ ಮತ್ತು 100% ಇರಬೇಕು. ಈ ಕಡೆ ಡಯಟು ಮಾಡ್ತಿಲ್ಲ, ಈ ಕಡೆ ಮೆಡಿಸಿನ್ ತಗೊಂತಿಲ್ಲ, ಅಥವಾ ಈ ಕಡೆ ಏನೂ ಮಾಡ್ತಿಲ್ಲ ಸರಿಯಾಗಿ ಅಂತಂದ್ರೆ ಹಂಗೆ ಪೈನ್ ಕಂಟಿನ್ಯೂ ಆಗ್ಬಿಡುತ್ತೆ. ಅವರ ಅಂತಾರ ಏನ್ ಮಾಡ್ತಾರೆ, ಲೈಫ್ ಟೈಮ್ ಕಸ್ಟಮರ್. ನಮಗೆ ಲೈಫ್ ಟೈಮು ನಮಗೆ ಪೇಷಂಟ್ಸ್ ಬೇಡ. ನಮಗೇನು ಮ್ಯಾಕ್ಸಿಮಮ್ 3 to 4 months ಅಲ್ಲಿ ಅವರು ಕರೆಕ್ಟಾಗಿ ಒಂದು ನಾರ್ಮಲ್ ಹೆಲ್ತ್ ರೂಟೀನಿಗೆ ಬಂದ್ಬಿಟ್ಟು, ಡಯಟಿಗೆ ಬಂದ್ಬಿಟ್ಟು, ಮೆಡಿಸಿನ್ಸ್ ಕರೆಕ್ಟಾಗಿ ಅಷ್ಟರಲ್ಲಿ ಕರೆಕ್ಷನ್ ಮಾಡ್ಕೊಂಡು ಆಮೇಲೆ 3-4 ತಿಂಗಳಿಗೆ ಅವ್ರು ಮತ್ತೆ ನಾವು ಅವ್ರು ಬರೋ ಅವಶ್ಯಕತೆ ಇಲ್ಲ. ನಮಗೆ ಕಂಪ್ಲೀಟಾಗಿ ವಾಸಿ ಮಾಡ್ಕೊಂಡು ಹೋಗ್ಬೇಕು. ಅದು ನಮ್ಮ ಕಾನ್ಸೆಪ್ಟು. ಆ ಲೈಫ್ ಟೈಮ್ ಇಲ್ಲೇ ಬರ್ತಾ ಇರ್ಬೇಕು ಅನ್ನೋದಲ್ಲ. ಬೇಕಾದ್ರೆ ಅವ್ರು ಹೋಗ್ತಾರಲ್ಲ, ಅವ್ರು ಹೋಗಿ ವಾಸಿ ಆಗಿರೋ ಅವ್ರು ಬೇಕಾದ್ರೆ 10 ಜನ ಕಳಿಸ್ತಾರೆ ಇಲ್ಲಿ. ಹಾಗಾಗಿ ನಮ್ಮ ಆಸ್ಪತ್ರೆ ಫಸ್ಟ್ ಅವ್ರ ಡಯಟ್ ಇದ್ರೆ ನಮ್ದು 2 kg ಏನ್ ಡಯಟ್ ಮಾಡ್ತಿದಾರೆ ಅವರು? ಅವರು ಸಕ್ಕರೆ ಎಲ್ಲ ಬಿಟ್ಬಿಟ್ಟಿದ್ದಾರೆ ಸರ್. ಆಲ್ಮೋಸ್ಟ್ ಟೀ ಕಾಫಿ ಅಂತೂ ಬಿಟ್ಟಿದ್ದೀವಿ. ಇಲ್ಲಿ ಬಂದಾಗಿದ್ರೆ ಟೀ ಚಪಾತಿ ಅವರು ಬಿಟ್ಬಿಟ್ಟಿದ್ದಾರೆ. 2 ಗಂಟೆಗೆ ಬಂದ್ರು ಒಂದು ವಾಟ ಕಾಫಿ ಇಲ್ಲಾಂದ್ರೆ ಟೀ ಮಾಡಿ ಕುಡಿದು ನಿದ್ದೆ ಹೆಂಗ್ ಬರ್ತಿತ್ತು ನಿಮ್ಗೆ? ಮಲ್ಕೋತಿದ್ವಿ. ನಿದ್ದೆ ಬರ್ತಿತ್ತಾ? ಬಟ್ ಅದನ್ನ ಕಂಟಿನ್ಯೂ ಫುಲ್ಲಿ ಬ್ರೇಕ್ ಮಾಡ್ಬಿಟ್ಟಿದೀವಿ. ಕುಡಿದೇ ಇಲ್ಲ ಅವತ್ತಿಂದ. ಅವರು ಚಪಾತಿ ಎಲ್ಲಾನು ಬಿಟ್ಟು ಹಾಲು ಮೊಸರು ಏನಿಲ್ಲ. ಹೆಂಗ್ ಗೊತ್ತಾ, ಚಪಾತಿ ಗೋಧಿ ಹಿಟ್ಟು ಕಾಸ್ಟ್ಲಿನಾ ಜೋಳದ ಹಿಟ್ಟು ಕಾಸ್ಟ್ಲಿನಾ?
ಬಟ್ ಇಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಕಾಸ್ಟ್ಲಿ ಊರ್ ಕಡೆ ಆದ್ರೆ ಸಿಗುತ್ತೆ ಅದೇ ಅವೈಲೇಬಿಲಿಟಿ ಬಂದಿದ್ದು, ಬಟ್ ಕಾಸ್ಟ್ಲಿ ಬಂದು ಗೋಧಿ ಹಿಟ್ಟೆ ಕಾಸ್ಟ್. ಜೋಳದ ರೊಟ್ಟಿ ಆಮೇಲೆ ಸಕ್ಕರೆ ಹಾ, ಸರ್. ಸಕ್ಕರೆ ತರ ನಿಂತಿರ್ತದೆ ಮನೆಗೆ, ಹಾಲ್ ತರ ತಂದೆ ಇಲ್ಲ ಸರ್. ಎಲ್ಲ ಅವಾಯ್ಡ್ ಮಾಡ್ಬಿಡಿದ್ರೆ ಅಟ್ ತಕ್ಷಣ ನಮ್ಗೆ ಒಂದು ತಿಂಗಳಿಗೆ ಗೊತ್ತಿಲ್ದಂಗೆ ಒಂದು ತಿಂಗಳಿಗೆ 1,500-2,000 ರೂಪಾಯಿ ಬರೀ ಹಾಲು, ಸಕ್ಕರೆ, ಟೀ, ಕಾಫಿ ಬರ್ಲಿಕ್ಕೆ ಹೋಗಿರುತ್ತೆ. ಹೌದು. ಅದ್ 2,000 ರೂಪಾಯಿ ನಾವು ಸೊಪ್ಪು ತರಕಾರಿ ತಿಂದು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೂ ಬಾಡಿ ಇನ್ನೂ ಗಟ್ಟಿಯಾಗಿರುತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ ಅದು ಈ ತರ. ಇದರಿಂದ ಒಂದ್ ಪ್ಲಸ್ ಪಾಯಿಂಟ್ ಆಗಿದೆ ಸರ್, ಮಕ್ಕಳಿಗೂ ಚಪಾತಿ ಕಂಟ್ರೋಲ್ ಆಗಿದೆ ಈಗಿಂದಾನೆ. ಈಗ ಮಕ್ಕಳಿಗೆ ನಾವು ಗೊತ್ತಿಲ್ದಂಗೆ ಕೊಟ್ಬಿಟ್ಟಿರ್ತೀವಿ, ಅದ್ ಬರ್ತಾ ಬರ್ತಾ ಅವ್ರಿಗೆ ಖಾಲಿ ಆದಾಗ ನಾವೇ ತರ ನೋಡ್ಬೇಕು ಸರ್. ಫೈನಾನ್ಷಿಯಲ್ ಬರ್ಡನ್, ಟೈಮ್ ಬರ್ಡನ್, ಪಾಪ ಅವರು ಮಕ್ಕಳುಗಳು ಕಷ್ಟಪಡ್ತಕ್ಕಂಥದ್ದು ನಾವು ಕಣ್ಣಾರ ನೋಡಿ ದುಃಖ ಪಡ್ಬೇಕು. ಮತ್ ನಮಗೂ ನೋವಿರುತ್ತೆ. ಹೆಂಗಾಗತ್ತಂದ್ರೆ ಒಂದು ವಿಷಯ ಸೈಕಲ್, ನನಗೆ ಒಂದು ಸ್ಟಾರ್ಟ್ ಆಗ್ಬಿಟ್ರೆ ಎಲ್ಲ ಇದಾಗುತ್ತೆ. ಇವಾಗ ಒಂದು ಅಡಿಗೆ ಮನೆ ಒಂದು ಸರಿ ಆಯ್ತಾ, ಎಲ್ಲನೂ ಒಳ್ಳೇದಾಗ್ತವೆ. ಇವಾಗ ನಿಮ್ಗೆ ಅಮೌಂಟು ಸೇವ್ ಆಗುತ್ತೆ, ಆಮೇಲೆ ಕಾಯಿಲೆಗಳು ಆಗೋದಿಲ್ಲ, ಮತ್ತೆ ನಿಮ್ಗೆ ಕರೆಕ್ಟಾಗಿ ಮೋರ್ ಅಂಡ್ ಮೋರ್ ಟೈಮ್ ಪ್ರೊಡಕ್ಟಿವ್ ಆಗುತ್ತೆ. ನಿಮ್ ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇನ್ನೂ ಜಾಸ್ತಿ ಸಮೃದ್ಧಿ ಅಭಿವೃದ್ಧಿ ಹೊಂದ್ಬೋದು. ಆ ಥರ ಇದೆ ಸರ್. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವಿಷಯ ಬಗ್ಗೆ ಏನು ಇಷ್ಟಪಡ್ತೀನಿ ಕೊನೆಯದಾಗಿ? ಇಲ್ಲಿ ಬನ್ನಿ, ಯಾಕಂದ್ರೆ ತುಂಬಾ ಚೆನ್ನಾಗಿ, ಯಾಕಂದ್ರೆ 3 ವಿಸಿಟ್ಗೆ ನನ್ಗೆ ಇಷ್ಟೆಲ್ಲ ಕಮ್ಮಿ ಆಗಿದೆ ಅನ್ಬೇಕು. ಬೇರೆ ಕಡೆ ಎಲ್ಲ ಮಾತ್ರೆ ಮೇಲೆ ಇರುತ್ತಲ್ವ, ಇಲ್ಲಿ ಮುಂದೆ ಮತ್ತೆ ಮಾತ್ರೆ ತಗೋಕ್ಕಾಗಲ್ಲ, ಆಟೋಮೆಟಿಕ್ ಊಟದ ಮೇಲೆ ಕಂಟ್ರೋಲ್ ಆಗಿರುತ್ತೆ. ಅದಕ್ಕೆ ತುಂಬಾ ಚೆನ್ನಾಗಿದೆ, ಬಂದು ತೋರಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೇನು ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ಯಾಕಂದ್ರೆ ಎಲ್ಲರಿಗೂ ಒಂದು ಬಜೆಟ್ ಅನ್ನೋದು ಎಲ್ಲರಿಗೂ ಜಾಸ್ತಿ ಇದಾಗುತ್ತೆ. ಸೊ ಹೊರಗಡೆ ಎಷ್ಟು ಏನು ಬಜೆಟ್ ಮಾಡ್ತಾರೆ ಅದಕ್ಕಿಂತನೂ ನಮ್ ಓನ್ ಆಗೇನೆ, ಈಗ ನೀವೇನು ಓಕೆ ನೀವು ನಿಮ್ದೇನಿದೆ ರೂಲ್ಸ್ ಇದೆ ಅದ್ರ ಪ್ರಕಾರ ನೀವು ಇದಾಗ ಮೆಡಿಸಿನ್ ಮತ್ತೆ ಇದಾಗ ಮಾಡ್ತಾರೆ. ಬಟ್ ನೀವು ಹೇಳಿದ್ದು 50% ಎಲ್ಲ ನಾವು ಓನ್ ಆಗಿ ಮಾಡ್ಬೇಕಾಗಿರುತ್ತೆ. ಡಯಟ್ ಆಗಲಿ ಎಕ್ಸಸೈಸ್ ಆಗಲಿ ಏನೇ ಒಂದು ಎಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಐಟಮ್ ಜಾಸ್ತಿ. ಅದ್ರಿಂದನೇ ಇಷ್ಟೊಂದು ಲಾಭ ಆಗತ್ತೆ ಅಂದ್ರೆ ಆರಾಮಾಗಿ ಬಂದು ತೋರಿಸ್ಕೊಂಡು ಹೋಗ್ಬೋದು. ಬಟ್ ಇಷ್ಟೇನಂದ್ರೆ ದೂರ ಆಗುತ್ತೆ ಪಾಪ ಹೊರಗಡೆ. ಈಗ ನೀವು ಬೆಳಗಿನ ಒಬ್ಬರದ್ದು ನೋಡಿದೆ, ನಮ್ಮ ಆಲ್ಮೋಸ್ಟ್ ಬಿಜಾಪುರ ಎಂಡ್ ಬಾರ್ಡರ್ ಇಂದ ಬಂದಿದ್ದಾರೆ. ಸ್ವಲ್ಪ ದೂರ ಆಗುತ್ತೆ, ಬಟ್ ಓಕೆ ಬಂದು ತೋರಿಸ್ಕೊಂಡು ಹೋದ್ರೆ ಪರವಾಗಿಲ್ಲ ಸರ್, ಆರಾಮಾಗಿ ತೋರಿಸ್ಕೊಂಡು ನೀಟಾಗಿ ಆಗ್ಬೋದು. ಯಾಕಂದ್ರೆ ಇವ್ರದ್ದೊಂದು ಇನ್ನೂ ಏಜ್ ಕಮ್ಮಿ ಇದೆ, ಸ್ವಲ್ಪ ಬ್ಲಡ್ ಇನ್ನೂ ಇದಾಗಿರುತ್ತೆ, ಸ್ವಲ್ಪ ಬೇಗ ಕ್ಯೂರ್ ಆಗ್ತದೆ. ಬಟ್ ಅಬೌವ್ 50 years 60 ಆದವ್ರಿಗೆ ಒಂದು ಸ್ವಲ್ಪ ಇದಾಗ್ಬೋದು. ಬಟ್ ಅವರಿಗೆ ಈ ತರ ಟ್ರೀಟ್ಮೆಂಟ್ ಕೊಟ್ಟರೆ ಜಲ್ದಿ ಕ್ಯೂರ್ ಆಗ್ಬೋದು. ಚೆನ್ನಾಗಿದೆ ಸರ್, ಬಂದು ತೋರಿಸ್ಕೊಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.